ಸಿಎಂ ಡಿಕೆಶಿ ನೇತೃತ್ವದಲ್ಲಿ ನಡೆದಂತಹ ಸಿಎಲ್ಪಿ ಸಭೆ ಮುಕ್ತಾಯವಾಗಿದೆ. ಶಾಸಕಾಂಗ ಸಭೆಯಲ್ಲಿ ಪರಿಷತ್ ಚುನಾವಣೆ ಬಗ್ಗೆನೇ ಚರ್ಚೆ ಆಗಿದೆ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಯಿತು ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ, ಯಾರೆಲ್ಲ ಸಲಹೆಗಳನ್ನು ಕೊಟ್ಟರು? ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಮೊದಲ ಶಾಸಕಾಂಗ ಪಕ್ಷದ ಸಭೆ ಇದು. ಅವರು ಮುಖ್ಯಮಂತ್ರಿ ಆದ್ಮೇಲೆ ಹಲವು ಮಹತ್ವದ ವಿಷಯಗಳನ್ನು ಚರ್ಚೆ ಮಾಡಲಾಗಿದೆ. ಅದರಲ್ಲೂ ವಿಧಾನ ಪರಿಷತ್ನ ಚುನಾವಣೆ ಬಗ್ಗೆನೇ ಕೇಂದ್ರೀಕರಣವಾಗಿಟ್ಕೊಂಡು ಮಾತುಕತೆಯಾಗಿದೆ. 5ನೇ ಅಭ್ಯರ್ಥಿ ಗೆಲುವಿನ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಾಯಕರು. 5ನೇ ಅಭ್ಯರ್ಥಿಯ ಗೆಲುವು ನಮ್ಮ ಗುರಿಯಾಗಿದೆ. ಇನ್ನು ಸಭೆ ಬಳಿಕ ರೆಸಾರ್ಟ್ನಿಂದ ಹೊರಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ಈ ಒಂದು ಸಿಎಲ್ಪಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಕಿವಿ ಮಾತನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದರೆ ಹಲವರು ಅಸಮಾಧಾನಗೊಂಡಿದ್ದಾರೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ. ಹಲವರು ಗೈರಾಗಿದ್ದರು. ಮತ್ತು ಅಲ್ಲೇನಾದರೂ ಎಲೆಕ್ಷನ್ ಟೈಮ್ನಲ್ಲಿ ಉಲ್ಟಾ ಹೊಡೆದ್ರೆ ಏನು ಮಾಡೋದು? ಸಹಜವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಇದೊಂದು ರೀತಿ ಸವಾಲಿದು. ಈಸಿಯಾಗಿ ಕಾಂಗ್ರೆಸ್ನ 4 ಅಭ್ಯರ್ಥಿಗಳು ಗೆದ್ದು ಬಿಡ್ತಾರೆ. ಆದರೆ ಒಂದು ಎಕ್ಸ್ಟ್ರಾ ಅಭ್ಯರ್ಥಿ ಹಾಕಿದ್ದಾರೆ. ಅವ್ರನ್ನ ಹೇಗೆ ಗೆಲ್ಲಿಸ್ಕೊಂಡು ಬರಬೇಕು, ಅಲ್ಲಿ ಉಳಿಯುವಂಥ ಮತಗಳನ್ನು ಹೇಗೆ ಸೆಳೆದುಕೊಳ್ಬೇಕು, BJP ಮತ್ತು JDSದು ಏನಾದರೂ ಆಪರೇಷನ್ ಪ್ಲ್ಯಾನ್ ಮಾಡಿದಾರಾ? ಈ ಎಲ್ಲ ವಿಚಾರಗಳು ಕೂಡ ಚರ್ಚೆಗೆ ಬಂದಿದ್ದಾವೆ. ಡಿಕೆ ಶಿವಕುಮಾರ್ ಹಲವು ಸೂಚನೆಗಳನ್ನು ಕೂಡ ತಮ್ಮ ಶಾಸಕರಿಗೆ ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ಎಲ್ಲರೂ ಕೂಡ ಅವತ್ತು ಹಾಜರಿರಬೇಕು, ಮತ ಹಾಕಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮತ ಹೇಗೆ ಹಾಕಬೇಕು ಅನ್ನೋದನ್ನು ಕೂಡ ಅಣಕು ಮಾಡಿಸಿದ್ದಾರೆ. ವಿಧಾನ ಪರಿಷತ್ನ ಚುನಾವಣೆ ಅಂದರೆ ಶಾಸಕರಿಂದ ನಡೆಯುವಂಥ ಚುನಾವಣೆ ಇದು. ಒಬ್ಬ ಅಭ್ಯರ್ಥಿ ಗೆಲುವಿಗೆ 28 ಮತಗಳ ಅವಶ್ಯಕತೆ ಇರುತ್ತೆ. ಕಾಂಗ್ರೆಸ್ಸು ಬಹಳ ಸಲೀಸಾಗಿ 4 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರಬಹುದು. ಇನ್ನುಳಿದಂತೆ ಒಬ್ಬ ಅಭ್ಯರ್ಥಿ ಹೆಚ್ಚುವರಿಯಾಗಿ ಏನು ಹಾಕಿದ್ದಾರೆ, ಅವರನ್ನು ಹೇಗೆ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ತಂತ್ರಗಾರಿಕೆಯನ್ನು ಡಿಕೆ ಶಿವಕುಮಾರ್ ಹೆಣಿತಾ ಇದ್ದಾರೆ. ಅಚ್ಚರಿ ಏನಾದರೂ ನಡೀಬೋದು. ಹಾಗಾದರೆ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಹಲವು ಟಾಸ್ಕ್ಗಳನ್ನು ಕೂಡ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಅಭಿಪ್ರಾಯಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಅವರ ಮಾರ್ಗದರ್ಶನತೆ ನಡೀತೇವೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಅವರ ಅನುಭವವನ್ನು ಕೂಡ ಅವರು ತಮ್ಮ ಕಾರ್ಯಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಮತ್ತು ತಮ್ಮ ಸಂಪುಟದ ಹಲವು ಸಚಿವರುಗಳ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಿದ್ದಾರೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸಿಎಂ ಆದಮೇಲೆ ನಡೆದಂತಹ ಮೊದಲ ಸಿಎಲ್ಪಿ ಸಭೆ ಇದು. ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲ ಶಾಸಕರಿಗೂ ಕೂಡ ಕಡ್ಡಾಯವಾಗಿ ಅವತ್ತು ಚುನಾವಣೆ ಸಂದರ್ಭದಲ್ಲಿ ಹಾಜರಿರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಅಡ್ಡ ಮತದಾನ ಆಗದಂತೆ ತಡೆಯಬೇಕು. ಪಕ್ಷೇತರ ಶಾಸಕರಿದಾರಲ್ಲ, ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ನೇರ ಸಂಪರ್ಕದಲ್ಲಿ. ಎಲ್.ಎನ್. ಸ್ವಾಮಿ, ಡಿಕೆ ಶಿವಕುಮಾರ್ ಅವರ ಒಂದು ಮೊದಲ ಸಿಎಲ್ಪಿ ಮುಖ್ಯಮಂತ್ರಿಗಳಾದಮೇಲೆ ಹಲವು ಸವಾಲುಗಳಿದ್ದಾವೆ. ವಿಧಾನ ಪರಿಷತ್ನ ಚುನಾವಣೆ ಎಕ್ಸ್ಟ್ರಾ ಅಭ್ಯರ್ಥಿಯನ್ನು ಹಾಕಿದ್ದಾರೆ. ಅವರ ಗೆಲುವಿಗೆ ಯಾವ ರೀತಿ ತಂತ್ರಗಾರಿಕೆಯನ್ನು ಇವತ್ತಿನ ಸಭೆಯಲ್ಲಿ ಹೆಣೆಯಲಾಗಿದೆ? ಅದರ ಜೊತೆಗೆ ಸಿದ್ದರಾಮಯ್ಯನವರ ಕೆಲವೊಂದಿಷ್ಟು ಸಲಹೆಗಳನ್ನು ಹೇಗೆ ಸ್ವೀಕರಿಸಿದ್ದಾರೆ ಡಿಕೆ ಶಿವಕುಮಾರ್? ಪ್ರಭು, ಪರಿಷತ್ ಚುನಾವಣೆ ಅಂದರೆ ಜೂನ್ 18ಕ್ಕೆ ಪರಿಷತ್ ಚುನಾವಣೆ ಇದೆ. 7 ಸ್ಥಾನಗಳಿಗೆ ಪರಿಷತ್ ಚುನಾವಣೆ ನಡೀತಾ ಇದೆ. ಸಾಕಷ್ಟು ಕುತೂಹಲದ ಜೊತೆಗೆ ಅಭ್ಯರ್ಥಿಗಳು 5ನೇ ಅಭ್ಯರ್ಥಿ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿ ಕೂಡ ಕಣಕ್ಕಿಳಿದಿದ್ದಾರೆ. ಜೊತೆಗೆ NDA ಭಾಗವಾಗಿ 3ನೇ ಅಭ್ಯರ್ಥಿಯು ಕಣಕ್ಕಿಳಿದಿರುವಂಥದ್ದು. ಈ ಅಭ್ಯರ್ಥಿಗಳ ಗೆಲುವು ಹೇಗೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಹಾಗೂ ಚರ್ಚೆಗೆ ಈಡು ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಮುಖವಾಗಿ ಬಹುತೇಕ ಅಭ್ಯರ್ಥಿಯ ಗೆಲುವನ್ನು ಯಾವ ರೀತಿ ಪಡಿಬೇಕು, ಯಾವ ರೀತಿ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಜೊತೆಗೆ ಕೆಲವೊಂದು ಹಿರಿಯ ಶಾಸಕರು ಸೇರಿದಂತೆ ಮಾಜಿ CM ಸಿದ್ದರಾಮಯ್ಯ ಅವರ ಒಂದು ಸಲಹೆಯನ್ನು ಈ ಸಭೆಯಲ್ಲಿ ಪಡೆದಿರುವಂಥದ್ದು.
ಪ್ರಮುಖವಾಗಿ 4 ಅಭ್ಯರ್ಥಿಗಳ ಗೆಲುವು ಬಹುತೇಕ ಖಚಿತ. ಇನ್ನು 5ನೇ ಅಭ್ಯರ್ಥಿ ಯಾವ ರೀತಿಯನ್ನು ಗೆಲ್ಲಿಸ್ಕೊಳ್ಬೇಕು, ಯಾಕೆಂದರೆ 5ನೇ ಅಭ್ಯರ್ಥಿ ಗೆಲ್ಲುವುದಕ್ಕೆ ಹೆಚ್ಚುವರಿ ಮತಗಳು 3-4 ಮತಗಳು ಬೇಕಾಗಿರುತ್ತೆ. ಈ 3-4 ಮತಗಳು ಯಾವ ರೀತಿ ಪಡಿಬೇಕು ಅನ್ನೋದು ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು. ಒಂದು ಕಡೆ ಅಭ್ಯರ್ಥಿ ಗೆಲ್ತಾರೆ, ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ JDS ಅಭ್ಯರ್ಥಿಗಳು, ಕೆಲವೊಂದು ಅಭ್ಯರ್ಥಿಗಳು ನಮ್ಮ ಜೊತೆ ಇದ್ದಾರೆ ಎಂಬ ಆಪ್ತ ವಲಯದಲ್ಲಿ ಕೂಡ ಕಾಂಗ್ರೆಸ್ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ JDS ಶಾಸಕರ ಮೇಲೆ ಕಣ್ಣಿಟ್ಟಿದ್ದಾರೆ ಎಂಬ ಚರ್ಚೆಗಳು ಶುರುವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಗೆಲುವನ್ನು ತಂದುಕೊಡಬೇಕು, ಯಾರು ಮತವನ್ನು ಹಾಕ್ತಾರೆ ಅನ್ನೋದು ಇನ್ನಷ್ಟು ಕುತೂಹಲ ಹಾಗೂ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ಈಗಾಗಲೇ ಶಾಸಕರು ಒಂದು ಕಡೆ JDS ನಾಯಕರು ಕೂಡ ಹೇಳ್ತಾ ಇರೋಂಥದ್ದು, ಕಾಂಗ್ರೆಸ್ ಶಾಸಕರು ನಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಅವ್ರನ್ನೂ ಕೂಡ ನಾವು ಮಾತಾಡಿದ್ದೀವಿ, ಕೆಲವು ಶಾಸಕರ ಜೊತೆ ಮಾತನಾಡಿದ್ದೀವಿ ಎಂಬ ಹೇಳಿಕೆಯನ್ನು ಕೊಡ್ತಾ ಇರೋಂಥದ್ದು. ಜೊತೆಗೆ JDS ಆಪ್ತ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಡ್ಡ ಮತದಾನ ಆಗಬಹುದು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅಂದರೆ ಯಾರಿಗೆ ಕೈ ಹಿಡಿತಾರೆ, ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಜೂನ್ 18ರ ಬಳಿಕ ನೋಡಬೇಕಾಗುತ್ತೆ. ಯಾರಿಂದ ಯಾರಿಗೆ ಮತವನ್ನು ಚಲಾಯಿಸಿದ್ದಾರೆ, ಯಾರ ಅಭ್ಯರ್ಥಿಗಳು ಹೆಚ್ಚುವರಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅನ್ನೋದು 18ರ ಬಳಿಕ ಗೊತ್ತಾಗುತ್ತೆ. ಆದರೆ ಈಗ ಗೆಲುವಿಗೆ ಯಾವ ರೀತಿ ಗೆಲುವನ್ನು ಸಾಧಿಸಬೇಕು, ಪರಿಷತ್ತು ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಕಾಂಗ್ರೆಸ್ ಸೇರಿದಂತೆ ಬಿಜೆಪಿ ಹಾಗೂ JDS ನಾಯಕರಿಗೂ ಎದುರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಡ್ಡ ಮತದಾನವನ್ನು ಯಾವ ರೀತಿ ತಪ್ಪಿಸಬೇಕು, ಜೊತೆಗೆ ಸ್ಪಷ್ಟವಾಗಿ ನಾವು ಸಂದೇಶವನ್ನು ಕೊಡಬೇಕು. ಈಗ ಸಂದೇಶವನ್ನು ಕೊಡುವಂಥ ಜವಾಬ್ದಾರಿ ಕೂಡ CM DK ಶಿವಕುಮಾರ್ಗೆ ಇರುವಂಥದ್ದು. ಯಾಕೆಂದರೆ CM ಆದ ಬಳಿಕ ಮೊದಲ ಶಾಸಕಾಂಗ ಸಭೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪರಿಷತ್ ಚುನಾವಣೆ ಕೂಡ ಒಂದು ದೊಡ್ಡ ಸವಾಲು. CM ಆದ ಬಳಿಕ ಪರಿಷತ್ ಚುನಾವಣೆಯಲ್ಲಿ ಏನಾದರೂ ಹಿನ್ನಡೆ ಆದಂಥ ಸಂದರ್ಭದಲ್ಲಿ ಅದು ಸಾಕಷ್ಟು DK ಶಿವಕುಮಾರ್ ಅವರಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ 4 ಅಭ್ಯರ್ಥಿಗಳ ವಿಜಯ ಆಗೋದು ಸಾಕಷ್ಟು ಖಚಿತ. ಆದರೆ 5ನೇ ಅಭ್ಯರ್ಥಿ ಯಾವ ರೀತಿ ಗೆಲ್ಲಿಸ್ಕೊಳ್ತಾರೆ, 4-5 ಮತಗಳು JDSನಿಂದ ಬರ್ತಾವ ಅಥವಾ ಬಿಜೆಪಿಯಿಂದ ಬರ್ತಾವ ಅನ್ನೋದು ಯಾವ ತಂತ್ರಗಾರಿಕೆ ಹೆಣಿತಾರೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ವೇಲನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.